ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣದಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಎನ್ನುವಷ್ಟರಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಧರ್ಮಸ್ಥಳದ ಬುರುಡೆ ಮತ್ತು ಅಸ್ಥಿ ಶೋಧ ಪ್ರಕರಣಕ್ಕೆ ಬಂಗ್ಲೆಗುಡ್ಡದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ 17 ಗುಂಡಿ ಅಗೆದಾಗ ಏನೂ ಸಿಗದೇ ಇದ್ದಾಗ ಸಾಕ್ಷಿದಾರ ಚಿನ್ನಯ್ಯನ ವಿಚಾರಣೆಯನ್ನು ಆರಂಭಿಸಲಾಗಿತ್ತು. ಇದೀಗ ಇದೇ SIT ಮತ್ತೆ ಬಂಗ್ಲೆಗುಡ್ಡದ ಕಾಡಿಗೆ ಬಂದು ನಿಂತಿದೆ. ಶವಗಳ ಶೋಧಕ್ಕೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದೆ. SIT ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದ ಅಧಿಕಾರಿಗಳು 3 ತಂಡಗಳಾಗಿ ಹೊರಟಿದ್ರು. ಇವರಿಗೆ ಸೋಕೋ ಟೀಮ್, ಕಂದಾಯ ಮತ್ತು ಅರಣ್ಯಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪೌರಕಾರ್ಮಿಕರು ಸೇರಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ಬಂಗ್ಲೆಗುಡ್ಡ ಅರಣ್ಯದೊಳಗೆ ಎಂಟ್ರಿ ಕೊಟ್ಟಿದ್ರು. ಇನ್ನು ಶೋಧ ಕಾರ್ಯಾಚರಣೆ ವೇಳೆ ಭೂಮಿಯ ಮೇಲ್ಭಾಗದಲ್ಲಿ ಸಣ್ಣ ಪುಟ್ಟ ಮೂಳೆಗಳ ತುಂಡು ಸಿಕ್ಕಿದೆ. ಮಣ್ಣಿನಲ್ಲಿ ಹುದುಗಿರುವ ಬಟ್ಟೆಯನ್ನ ಸಂರಕ್ಷಿಸಲಾಗಿದ್ದು ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ವಿಠಲಗೌಡ ಪ್ರಕಾರ ಭೂಮಿಯ ಮೇಲ್ಭಾಗದಲ್ಲಿಯೇ 5-6 ಮೃತದೇಹಗಳ ಅಸ್ಥಿಪಂಜರಗಳು ಇವೆಯಂತೆ. ಹೀಗಾಗಿ ಇಂದು ಉತ್ಖನನ ಕಾರ್ಯದ ಬದಲು ಮೇಲ್ಭಾಗದಲ್ಲಿರುವ ಎಲುಬುಗಳನ್ನು ಸಂಗ್ರಹಿಸಲಾಗಿದೆ. ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನೆಲ್ಲ ಹೇಳಿದ್ವು, ಅಲ್ಲಿರುವಂಥದ್ದು ಬರೀ ಬುರುಡೆ, ಅದು ಬುರುಡೆ ಪ್ರಕರಣ ಅಂತ. ಆದರೆ ಕೋರ್ಟ್ನ ಆದೇಶವನ್ನು ಪಾಲಿಸುವ ಸಲುವಾಗಿ SIT ತನಿಖಾಧಿಕಾರಿಗಳು ಈಗ ಮತ್ತೊಂದು ಸುತ್ತಿನ ಉತ್ಖನನ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಬರೀ ಮೇಲ್ಭಾಗದಲ್ಲೇ ಒಂದಷ್ಟು ಮೂಳೆಗಳು ಸಿಕ್ಕಿವೆ ಅನ್ನೋದಾದರೆ ಅಲ್ಲಿ ಉತ್ಖನನ ಮಾಡಿದ್ರೆ ಇನ್ನಷ್ಟು ಮೂಳೆಗಳು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ವಿಠಲ್ ಗೌಡರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರಬಹುದು. ಆದರೆ ಈ ಪ್ರಕರಣ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ SIT ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅಥವಾ ಏನಾಗ್ತಿದೆ ಎಲ್ಲವನ್ನೂ ಕೂಡ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳುವ ತನಕ ಅಥವಾ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಒಂದು ವರದಿಯನ್ನು ಸಬ್ಮಿಟ್ ಮಾಡೋ ತನಕ ಕೇವಲ ಮಾಧ್ಯಮಗಳು ಹೇಳಬಹುದಾದಂತಹ ಊಹಾಪೋಹದ ಕಥೆಗಳನ್ನಷ್ಟೇ ಕೇಳಬೇಕಾಗುತ್ತೆ. ಆದರೆ ಅಲ್ಲಿ ಏನೋ ಆಗಿದೆ ಅನ್ನುವಂಥದ್ದೇನೊಂದು ಆರೋಪ ಇದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಮೂಳೆಗಳು ಸಿಕ್ಕಿರುವಂಥದ್ದು ತನಿಖೆಯಿಂದ ಯಾಕಾಯಿತು, ಏನಾಯಿತು, ಹೇಗಾಯಿತು, ಯಾರು ಏನು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತನಿಖಾ ವರದಿ ಕೊಡಬೇಕಿದೆ ಅಲ್ಲಿ ತನಕ. ಯಾಕಂದರೆ ಇದು ಎಮೋಷನಲ್ ಕಂಟೆಂಟ್ ಅಲ್ಲ, ಎವಿಡೆನ್ಸ್ ಹೇಳುವಂತಹ ಮತ್ತು ಎವಿಡೆನ್ಸ್ ಏನು ಹೇಳುತ್ತೆ ಅದರ ಮೇಲೆ ತನಿಖೆ ನಿಂತಿರುತ್ತೆ. ಮತ್ತೆ ಆರೋಪ ಅಥವಾ ಆರೋಪ ಸುಳ್ಳು ಅನ್ನುವಂಥದ್ದು ಆಗ ಮಾತ್ರ ಖಚಿತವಾಗುತ್ತೆ. ಅಲ್ಲಿ ತನಕ ಕೆಲವರ ಪರವಾಗಿ ಅಥವಾ ಕೆಲವರ ವಿರುದ್ಧವಾಗಿ ಕೆಲವರು ಮಾತಾಡಬಹುದು, ಕೆಲವರು ಬೇರೆ ಬೇರೆ ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು. ಆದರೆ ತನಿಖಾಧಿಕಾರಿಗಳು ಕೊಡುವ ವರದಿ ಅಂತಿಮವಾಗುತ್ತೆ, ಅದನ್ನೇ ಕೋರ್ಟ್ ಹೇಳುವಂಥದ್ದು. ಇನ್ನು 2ನೇ ಸುದ್ದಿ, ಜಾತ್ಯತೀತ ಜನತಾದಳ ತನ್ನ ಎಕ್ಸ್ ಖಾತೆಯಲ್ಲಿ ಮಹತ್ವದ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಸುಮಾರು 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಚೋರಿ ಮಾಡೋ ಮೂಲಕ ಕಾಂಗ್ರೆಸ್ ಗೆದ್ದಿದೆ. 135 ಸ್ಥಾನಗಳನ್ನು ಏನು ಕಾಂಗ್ರೆಸ್ ಗೆದ್ದಿದೆ, ಈ ಪೈಕಿ 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಚೋರಿ ಆಗಿರುವ ಸಾಧ್ಯತೆ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದೆ. ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ BJP JDS ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಕಾಂಗ್ರೆಸ್ ಓಟ್ ಚೋರಿ ಮಾಫಿಯಾ ನಡೆಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಬಳ್ಳಾರಿಯಿಂದ ಮಾಲೂರಿನವರೆಗೆ ಒಂದೇ ಮಾದರಿ ಇದ್ದು ಎಂದಿಗೂ ಬದಲಾಗುವುದಿಲ್ಲ. ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲಾಗುತ್ತಿದೆ. ಹೈಕೋರ್ಟ್ ಮಾಲೂರು ಶಾಸಕರು ಕದ್ದ ಗೆಲುವಿನ ಮೊಳೆ ಹೊಡೆದಿದೆ. ಅಂದರೆ ಮಾಲೂರು ಶಾಸಕರ ಕದ್ದ ಗೆಲುವಿಗೆ ಮೊಳೆ ಹೊಡೆದಿದೆ. ಕಾಂಗ್ರೆಸ್ನ ನೈತಿಕತೆಯ ಮುಖವಾಡ ಕಳಚಿದೆ ಅಂತ ಹೇಳಿರುವಂಥದ್ದು. ನೋಡಿ, ಸುಮಾರು 31 ವಿಧಾನಸಭಾ ಕ್ಷೇತ್ರಗಳು, ಅದು 105 ಮತಗಳ ಅಂತರದಿಂದ ಗೆದ್ದಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಹಿಡಿದು ಸುಮಾರು 24 ಚಿಲ್ಲರೆ ಮತಗಳಿಂದ ಗೆದ್ದಿರುವಂತಹ ಸಚಿವ SS ಮಲ್ಲಿಕಾರ್ಜುನ್ ಅವರ ದಾವಣಗೆರೆ ಕ್ಷೇತ್ರ ಏನಿದೆ ಅಲ್ಲಿಯ ತನಕ ಸುಮಾರು 31 ವಿಧಾನಸಭಾ ಕ್ಷೇತ್ರಗಳ ಪಟ್ಟಿಯನ್ನು JDS ಮತ್ತು BJP ಕೊಟ್ಟಿದೆ. ಆ 31ರಲ್ಲಿ ಸುಮಾರು 6 ಸಚಿವರ ಕ್ಷೇತ್ರಗಳು ಕೂಡ ಇರುವಂಥದ್ದು. KH ಮುನಿಯಪ್ಪ ಅವರ ಕ್ಷೇತ್ರವನ್ನು ಅವರು ಮೆನ್ಷನ್ ಮಾಡಿದ್ದಾರೆ. SS ಮಲ್ಲಿಕಾರ್ಜುನ ಅವರ ಕ್ಷೇತ್ರ, ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ, ಹೀಗೆ ಸುಮಾರು 6 ಸಚಿವರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ಎಕ್ಸ್ ಖಾತೆಯಲ್ಲಿ ದಾಖಲಿಸುವ ಆರೋಪಕ್ಕಿಂತಲೂ ಹೆಚ್ಚಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಿ ಅಥವಾ ಇಲ್ಲಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಕೋರ್ಟ್ಗೆ, ಇಲ್ಲೆಲ್ಲ ಕೂಡ ಕಾಂಗ್ರೆಸ್ ಗೆದ್ದಿರುವಂಥದ್ದು ಮತಚೋರಿಯಿಂದ ಅಂತ ಹೇಳಿದ್ರೆ ಒಂದು ವೇಳೆ 31 ಸ್ಥಾನಗಳನ್ನು ಕಾಂಗ್ರೆಸ್ ಕಳ್ಕೊಳ್ಳುತ್ತೆ ಅನ್ನೋದಾದರೆ ಅದರ ನಂಬರ್ 101 ಆಗುತ್ತೆ. ಆಗ ಕ್ಲಿಯರ್ ಮೆಜಾರಿಟಿ ಇರೋದಿಲ್ಲ. ಅದೇ ಲೆಕ್ಕವನ್ನು ಈಗ ಶಿಫ್ಟ್ ಮಾಡಿದ್ರೆ 94 BJP ಆಗುತ್ತೆ, 22 JDS ಆಗುತ್ತೆ. ಇಬ್ಬರು ಸೇರಿಕೊಂಡು ಸರ್ಕಾರ ರಚಿಸಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಈಗ ನಡೀತಿರುವಂಥದ್ದು. ಆದರೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದೇ ಮುಖ್ಯ ಆಗತ್ತೆ. 3ನೇ ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಅವರು
75ರ ವರ್ಷದ ಜನ್ಮದಿನದ ಹಿನ್ನೆಲೆ ಬರ್ಡೇ ಆಚರಿಸಿಕೊಳ್ತಿದ್ದಾರೆ. ದೇಶಾದ್ಯಂತ ಸಂಭ್ರಮ ಆಚರಿಸಲಾಗಿದೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಬಿಜೆಪಿ ನಾಯಕರು ಮೋದಿ ಅಭಿಯಾನವನ್ನು ನಡೆಸಲಿದ್ದಾರೆ. ದೇಶಾದ್ಯಂತ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಶಿಬಿರ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಅಭಿಯಾನ, ಒಡಿಶಾದಲ್ಲಿ ಗಿಡ ನೆಡುವ ಅಭಿಯಾನ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಬಿಜೆಪಿ ಹಮ್ಮಿಕೊಂಡಿದ್ದಾರೆ. ದೇವೇಗೌಡರಿಂದ ಹಿಡಿದು ಸಿದ್ದರಾಮಯ್ಯ ಅವರ ತನಕ ಸಾಕಷ್ಟು ಜನ ಪ್ರಧಾನಿ ಮೋದಿ ಅವರಿಗೆ ವಿಶ್ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ವಿಶೇಷವಾಗಿ ವಿಶ್ ಮಾಡಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬಹುದು. ಇನ್ನು 75ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದ ನಾಯಕರು, ಅದು ವ್ಲಾಡಿಮಿರ್ ಪುಟಿನ್ ಇರಬಹುದು, ರಷ್ಯಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಬಹುದು, ಬ್ರಿಟನ್ ಪ್ರಧಾನಿ, ಮಾಜಿ ಪ್ರಧಾನಿ ರಿಷಿ ಸುನಕ್ ಇರಬಹುದು, ಇವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ವಿಶ್ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ಸಾಕಷ್ಟು ಜನ ವಿಶ್ ಮಾಡಿರುವಂಥದ್ದನ್ನು ಇಲ್ಲಿ ನೋಡಬಹುದು. ಇನ್ನು 5ನೇ ಸುದ್ದಿ, ಕಲ್ಯಾಣ ಕರ್ನಾಟಕಕ್ಕೆ ಲಾಟರಿ, ನೀರಾವರಿ ಯೋಜನೆಗೆ ಬಂಪರ್ 7,000 ಕೋಟಿ ಅನುದಾನ. ಕಲ್ಯಾಣ ಕರ್ನಾಟಕಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ನೀರಾವರಿ ಯೋಜನೆಗಳಿಗೆ 7,000 ಕೋಟಿ ರು ಅನುದಾನ ನೀಡುವುದಾಗಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಘೋಷಣೆ ಮಾಡಿರುವಂಥದ್ದು. ರಾಜ್ಯದಲ್ಲಿ ಉತ್ತಮ ಮಳೆ ಆದರೂ ಕೆಲವೆಡೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಕಂದಾಯ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ನೇತೃತ್ವದಲ್ಲಿ ಜಂಟಿ ಸಮಿತಿಗೆ ಬೆಳೆ ಹಾನಿ ವರದಿ ತಯಾರಿಸುವಂತೆ ಸೂಚಿಸಲಾಗಿದೆ. ವರದಿ ಬಂದ ನಂತರ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು. ವಿಮಾ ಕಂಪನಿಗಳ ಮೂಲಕ ರೈತರಿಗೆ ಪರಿಹಾರ ವಿತರಿಸಲಾಗುವುದು. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ನಿಯಮಾವಳಿಗಳನ್ನು ಪರಿಷ್ಕರಿಸಿ ಹೆಚ್ಚಿನ ಪರಿಹಾರ ನೀಡುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಪ್ರತಿಕ್ರಿಯೆ ಬಂದ ಮೇಲೆ ನಾವು ಏನನ್ನಾದರೂ ಮಾಡ್ತೀವಿ ಅನ್ನುವಂತಹ ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಸಿದ್ದರಾಮಯ್ಯ ಅವರು. ವಿಶೇಷ ಅಂದರೆ AICC ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ವಿಡಿಯೋ ಇತ್ತೀಚೆಗೆ ತೊಗರಿ ಬೆಳೆ ನಾಶ ಆಗಿದೆ ಅಂತ ಒಬ್ಬ ರೈತ ಹೋದಾಗ ಆ ರೈತನಿಗೆ 6 ಎತ್ತವಳ ಬಳಿ 3 ಹೆತ್ತವಳು ಬಂದು ಏನು ಹೇಳ್ತೀಯಪ್ಪ, ನನ್ನ ಹತ್ರನೂ ಕೂಡ ಇಷ್ಟು ಎಕರೆ ಜಮೀನಿದೆ, ನನ್ನ ತೊಗರಿ ಬೆಳೆ ಹಾಳಾಗಿದೆ ಅನ್ನುವಂಥದ್ದನ್ನು ಹೇಳಿದರು. ತುಂಬ ಟ್ರೋಲ್ ಆಗಿತ್ತು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ಜಾಗಗಳಿಗೆ ಹೋಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ರು. ಈಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಡುವ ಮೂಲಕ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾವು ರಾಜ್ಯ ಸರ್ಕಾರದಿಂದಲೂ ಕೊಡ್ತೀವಿ, ಕೇಂದ್ರ ಕೂಡ ಕೊಡಲಿ, ಹೆಚ್ಚಿನ ಅನುದಾನ ಕೊಡಿಸೋಣ ಅನ್ನುವಂತಹ ಮಾತನ್ನು ಹೇಳಿದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರು ಅವರ ವಿರುದ್ಧ 72ನೇ FIR ದಾಖಲಾಗಿದೆ. ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆಂದು ಆರೋಪಿಸಲಾಗಿದೆ. ಕೊಪ್ಪಳ ದಲಿತ ಸಂಘಟನೆಯ ಮುಖಂಡ ಮಲ್ಲಿಕಾರ್ಜುನ್ ಪೂಜಾರ ದೂರು ನೀಡಿರುವಂಥದ್ದು. ನಗರ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ. ಕೊಪ್ಪಳ ನಗರ ಠಾಣೆಯಲ್ಲಿ ಸೆಪ್ಟೆಂಬರ್ 15ರಂದು ಮಾಧ್ಯಮಗಳ ಎದುರು ದಸರಾ ಉದ್ಘಾಟಕರ ವಿಚಾರವಾಗಿ ಯತ್ನಾಳ್ ಮಾತನಾಡಿದ್ರು. ಇದೇ ವೇಳೆ ದಲಿತ ಮಹಿಳೆಯರಿಗೆ ಅಗೌರವ ರೀತಿಯಲ್ಲಿ ಮಾತನಾಡಿದ್ದಾರೆಂದು ದೂರಿನಲ್ಲಿ ದಾಖಲಿಸಿದ್ದಾರೆ ಮತ್ತು ವಿಡಿಯೋ ಆಧಾರದಲ್ಲಿ ಯತ್ನಾಳ್ ವಿರುದ್ಧ ST ಜಾತಿ ನಿಂದನೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಉಲ್ಲೇಖಿಸಿದ್ದಾರೆ. ಆದರೆ ಈ ವಿಚಾರವಾಗಿ ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ರು ಟ್ವೀಟ್ ಮಾಡೋ ಮೂಲಕ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಆ ಥರ ಹೇಳಿಲ್ಲ, ನಾನು ಹೇಳಿರುವಂಥದ್ದು ಮಹಿಳೆಯರಿಗೂ ದಲಿತ ಮಹಿಳೆಗೂ ಕೂಡ ಅವಕಾಶ ಇದೆ, ಆದರೆ ಬೇರೆಯವರಿಗೆ ಅಂದರೆ ಮುಸ್ಲಿಮರಿಗೆ ಆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು, ಬಾನು ಮುಸ್ತಕ್ ಅವರಿಗೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, FIR ವಿಚಾರವಾಗಿ ಟ್ವೀಟ್ ಮೂಲಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದು, ಸಾಮಾನ್ಯ ದಲಿತ ಮಹಿಳೆಯರಿಗೂ ದಸರಾ ಉದ್ಘಾಟನೆ ಮಾಡುವ ಹಕ್ಕಿದೆ, ಆದರೆ ಬಾನು ಮುಸ್ತಾಕ್ ಅವರಿಗೆ ಈ ಹಕ್ಕು ಇಲ್ಲ. ಕೆಲವು ಅತೃಪ್ತ ಆತ್ಮಗಳು ನನ್ನನ್ನು ಕುಗ್ಗಿಸಲು ಕನಸು ಕಾಣುತ್ತಿರುವುದರಿಂದ ಇಂತಹ ಕುಯುಕ್ತಿಗಳಿಗೆ ಮೊರೆ ಹೋಗಿದ್ದಾರೆ. ಆದರೆ ಅವರಿಗೆ ಸರಿಯಾದ ಉತ್ತರವನ್ನು ರಾಜ್ಯದ ಜನತೆಯೇ ನೀಡಲಿದ್ದಾರೆ ಎಂಬುದು ಸತ್ಯ. ಹೀಗಂತ ಸಾಮಾಜಿಕ ಜಾಲತಾಣದಲ್ಲಿ ಯತ್ನಾಳ್ ಪೋಸ್ಟ್ ಮಾಡಿದ್ದಾರೆ. ಯತ್ನಾಳ್ ಮಾತನಾಡುವ ಬರದಲ್ಲಿ ಮಾತಾಡಿದ್ರು ಅಥವಾ ಉದ್ದೇಶಪೂರ್ವಕವಾಗಿ ಈ ಹೇಳಿಕೆಯನ್ನು ಕೊಟ್ಟರು ಅಥವಾ ಅವರ ಸ್ಲ್ಯಾಂಗ್ ಆ ರೀತಿ ಕೇಳಿಸ್ತೋ, ಒಂದು ವಿವಾದ ಆಗಿದೆ, ಒಂದು FIR ಆಗಿದೆ. ಇಷ್ಟು ದಿನ ಬೇರೆ ಬೇರೆ ಕೇಸ್ಗಳಿಗೆ FIR ಆಗ್ತಿತ್ತು. ಆದರೆ ಹಲವು ಸಂದರ್ಭಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಮತ್ತು ದಲಿತರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿರುವಂತಹ ಯತ್ನಾಳ್ರು ಈಗ ಹೊಸದೊಂದು ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಆದರೆ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ಪೊಲೀಸರು ತನಿಖೆಯ ಮೂಲಕ ಕೊಡ್ತಾರೆ. ಆದರೆ ಯಾವುದೇ ಆತುರದ ಕ್ರಮ ಕೈಗೊಳ್ಳಬಾರದು ಅಂತ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ಮಾಡಿದೆ ಪೊಲೀಸರಿಗೆ. ಯಾಕಂದರೆ ಇವರು ತಕ್ಷಣ ಕೋರ್ಟ್ಗೆ ಹೋಗಿ ಒಂದು ಮನವಿ ಮಾಡಿಕೊಂಡಿರುವಂಥದ್ದು, ಅರ್ಜಿ ಸಲ್ಲಿಸಿರುವಂಥದ್ದು. ಅದಕ್ಕೆ ಕೋರ್ಟ್ ಕೂಡ ಹೇಳಿದೆ ಯತ್ನಾಳ್ರ ವಿರುದ್ಧ ಆ ಥರದ ಕ್ರಮವನ್ನು ಕೈಗೊಳ್ಳಬಾರದು ಅನ್ನುವಂಥದ್ದನ್ನು. ಒಂದಂತೂ ಸತ್ಯ, ಇಲ್ಲಿ ಯತ್ನಾಳ್ರು ಅಂತಹ ಹೇಳಿಕೆ ಕೊಟ್ಟಿದ್ರೆ ಅದು ಅಕ್ಷಮ್ಯ ಆಗುತ್ತೆ. ಒಂದು ವೇಳೆ ಆ ಹೇಳಿಕೆ ಕೊಡದೇನೆ ಅವರೇ ಹೇಳ್ತಿದ್ದಾರೆ ಇದೆಲ್ಲ ಫೇಕ್, ಬೇರೆ ರೀತಿಯಲ್ಲಿ ಇದನ್ನು ತಿರುಚಿ ನನ್ನ ವಿರುದ್ಧ ಈ ಥರ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು.
ಆದರೆ ಒಂದಂತೂ ಸತ್ಯ, ದಲಿತ ಮಹಿಳೆಗೂ ಅವಕಾಶ ಇದೆ ಅನ್ನುವಂಥದ್ದು ತಪ್ಪಾಗುತ್ತೆ. ಹಿಂದೂಗಳಿಗೆಲ್ಲರಿಗೂ ಅವಕಾಶ ಇದೆ ಅನ್ನೋದಕ್ಕೂ ದಲಿತ ಮಹಿಳೆಗೂ ಅವಕಾಶ ಇದೆ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಒಂದು ವೇಳೆ ಯತ್ನಾಳ್ರು ಆಡಿರುವ ಮಾತುಗಳಲ್ಲಿ ತಪ್ಪಿದ್ರೆ ಕೋರ್ಟ್ ಕೂಡ ಅವರಿಗೆ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ. ಅದು ಕೋರ್ಟ್ಗೆ ಬಿಟ್ಟಂತಹ ವಿಚಾರ, ತುಂಬ ಸೂಕ್ಷ್ಮವಾದಂತಹ ವಿಚಾರ. ಆದರೆ ಬಾಬಾ ಸಾಹೇಬ್ರ ಬಗ್ಗೆ ಯಾರಿಗೇ ಆಗಿರಲಿ, ಅದು ಯಾರೇ ಇರಲಿ, ಒಂದು ದೊಡ್ಡ ಗೌರವವನ್ನು ಸೂಚಿಸಬೇಕು. ಯಾಕಂದರೆ ಅವರು ಒಂದು ಇತ್ತೀಚಿನ ಭಾಷಣದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಎಲ್ಲ ಹಿಂದೂಗಳು ಕೂಡ ರಾಮನ ಫೋಟೋದ ಜೊತೆಯಲ್ಲಿ ಅಂಬೇಡ್ಕರ್ ಫೋಟೋವನ್ನು ಇಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಪರಮೇಶ್ವರ್ ಅಂತಹ ನಾಯಕರು ಯಾರಾದ್ರೂ ಚೀಫ್ ಮಿನಿಸ್ಟರ್ ಆದರೆ ಅಂಥವ್ರಿಗೆ ನನ್ನ ಬೆಂಬಲ ಇರುತ್ತೆ, ಪಕ್ಷಾತೀತವಾಗಿ ನಾನು ಪಕ್ಷವನ್ನು ಬೇಕಾದ್ರೆ ಬಿಟ್ಟು ಅವರನ್ನು ಬೆಂಬಲಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಗಂಗಾವತಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ. ಇನ್ನು 7ನೇ ಸುದ್ದಿ, ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ್ರಿಗೂ ಕೂಡ ಹ್ಯಾಕರ್ ಶಾಕ್. ಲಕ್ಷ ಕದ್ದ ಸೈಬರ್ ಕದೀಮರು, 3 ಬ್ಯಾಂಕ್ ಖಾತೆಗಳಿಂದ 3 ಲಕ್ಷ ಚೋರಿ. ಇತ್ತೀಚೆಗೆ ಅಷ್ಟೇ ರಿಯಲ್ ಸ್ಟಾರ್ ಉಪೇಂದ್ರ ಫ್ಯಾಮಿಲಿ ಹ್ಯಾಕರ್ಗಳ ಬಲೆಗೆ ಬಿದ್ದಿತ್ತು. ಒಪ್ಪಿ ಕುಟುಂಬ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಮನವಿ ಮಾಡಿದ್ರು. ಬುದ್ಧಿವಂತ ನಟನ ಮೊಬೈಲ್ ಹ್ಯಾಕ್ ಆದ ಬೆನ್ನಲ್ಲೇ ರಾಜ್ಯದ ಮಾಜಿ ಸಿಎಂ ಬ್ಯಾಂಕ್ ಖಾತೆಗೂ ಹ್ಯಾಕರ್ಸ್ ಕನ್ನ ಹಾಕಿದ್ದಾರೆ. ಡಿ.ವಿ. ಸದಾನಂದ ಗೌಡರ 3 ಬ್ಯಾಂಕ್ ಖಾತೆಗಳಿಗೆ ಸೈಬರ್ ಕದೀಮರು ಕನ್ನ ಹಾಕಿ ಲಕ್ಷಗಟ್ಟಲೆ ಹಣ ದೋಚಿದ್ದಾರೆ. ಹ್ಯಾಕರ್ಗಳ ಹಾವಳಿ ಬಗ್ಗೆ ಖುದ್ದು ಡಿ.ವಿ. ಸದಾನಂದ ಗೌಡ್ರೆ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ನಿನ್ನೆ ನನ್ನ 3 ಅಕೌಂಟ್ ಹ್ಯಾಕ್ ಆಗಿದ್ದಾವೆ. ಅದರಲ್ಲಿದ್ದಂತಹ ತಲಾ 1 ಲಕ್ಷ ಹಣ ಎಗರಿಸಿದ್ದಾರೆ. ಸುಮಾರು 3 ಲಕ್ಷ ಹಣ ಹೋಗಿದೆ ಎಂದು ತಿಳಿಸಿದ್ದಾರೆ. HDFC, SBI, ಆಕ್ಸಿಸ್ ಬ್ಯಾಂಕಿನ ಖಾತೆಯಲ್ಲಿದ್ದ ಹಣ ಕಳ್ಳತನವಾಗಿದೆ. UPI ಮೂಲಕ ಹ್ಯಾಕ್ ಮಾಡಿ ಹಣ ಕಳ್ಳತನ ಮಾಡಿದ್ದು ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದೇನೆ ಎಂದು ಸದಾನಂದ ಗೌಡರು ಹೇಳಿದ್ದಾರೆ. ಹ್ಯಾಕರ್ಸ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಆದಾಗ್ಯೂ ಕೂಡ ಸುಖ ಸುಮ್ಮನೆ ಬಂದಂತಹ ಎಲ್ಲ ಕಾಲ್ಗಳನ್ನು ಸ್ವೀಕರಿಸುವ, ಸುಖ ಸುಮ್ಮನೆ ಬಂದಂತಹ ಎಲ್ಲ ಮೆಸೇಜ್ಗಳನ್ನು ತೆಗೆದು ಓದುವ ಅಥವಾ ವಾಟ್ಸಪ್ ಕಾಲ್ಗಳನ್ನು ರಿಸೀವ್ ಮಾಡುವ ಆತುರದ ನಿರ್ಧಾರಕ್ಕೆ ಯಾರು ಕೂಡ ಹೋಗಬಾರ್ದು. ಇನ್ನು 8ನೇ ಸುದ್ದಿ, ವಿಜಯಪುರ ಜಿಲ್ಲೆಯ ಚಡ್ಚಣದ SBI ಬ್ಯಾಂಕ್ನಲ್ಲಿ ಭಾರೀ ದರೋಡೆ ನಡೆದು ಜನರಲ್ಲಿ ಆತಂಕ ಉಂಟಾಗಿದೆ. ಬರೋಬ್ಬರಿ 8 ಕೋಟಿ ನಗದು ಮತ್ತು 50 ಕೆಜಿಗೂ ಹೆಚ್ಚು ಚಿನ್ನ ದೋಚಲ್ಪಟ್ಟಿದೆ. ಸುಮಾರು 6:30 ಸಮಯಕ್ಕೆ ಪಿಸ್ತೂಲ್ ಮತ್ತು ಮಾರಕಾಸ್ತ್ರಗಳೊಂದಿಗೆ ಬಂದ 5 ಜನರ ಮುಸುಕುದಾರಿಗಳು ದರೋಡೆಕೋರರು ಬ್ಯಾಂಕ್ಗೆ ನುಗ್ಗಿ ಮಿಲಿಟರಿ ಮಾದರಿಯ ಸಮವಸ್ತ್ರ ಧರಿಸಿ ಸಿಬ್ಬಂದಿಯನ್ನು ಹೆದರಿಸಿದ್ದಾರೆ. ಬಳಿಕ ಮ್ಯಾನೇಜರ್, ಕ್ಯಾಷಿಯರ್ ಹಾಗೂ ಸಿಬ್ಬಂದಿಯ ಕೈಕಾಲು ಕಟ್ಟಿ ರೂಮ್ನಲ್ಲಿ ಕೂಡಿ ಹಾಕಿ ನಗದು ಹಾಗೂ ಚಿನ್ನಾಭರಣವನ್ನು ಕದ್ದೊಯ್ದಿದ್ದಾರೆ. ದರೋಡೆಗೆ ಬಳಸಿದ ಕಾರು KA 24 DH 2456 ಸಂಖ್ಯೆಯದ್ದು ಎಂದು ಮಾಹಿತಿ ಸಿಕ್ಕಿದ್ದು ಅದರ ಚಿತ್ರ ಕೂಡ ಲಭ್ಯವಾಗಿದೆ. ಬಳಿಕ ಬೇರೆ ವಾಹನದಲ್ಲಿ ಪರಾರಿಯಾಗಿರುವ ಸಾಧ್ಯತೆ ವ್ಯಕ್ತವಾಗಿದೆ. ಸೊಲ್ಲಾಪುರ ಜಿಲ್ಲೆಯ ಉಲಿಜಂತಿ ಗ್ರಾಮದ ಮಾರ್ಗದಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆದಾಗ ಗ್ರಾಮಸ್ಥರು ಪ್ರಶ್ನಿಸಿದಾಗ ಕಾರ್ನಲ್ಲಿದ್ದ ದರೋಡೆಕೋರ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾನೆ ಎಂಬ ಮಾಹಿತಿ ದೊರೆತಿದೆ. ಇದರಿಂದ ದರೋಡೆಕೋರರು ಮಹಾರಾಷ್ಟ್ರದತ್ತ ಪರಾರಿಯಾಗಿದ್ದಾರೆ ಎಂಬ ಅನುಮಾನ ಬಲವಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ವಿಜಯಪುರ ಭಾಗಗಳಲ್ಲೇ ಈ ಬ್ಯಾಂಕ್ ಕಳ್ಳತನಗಳಾಗ್ತಿರುವಂಥದ್ದು ಇತ್ತೀಚೆಗೆ ಹೆಚ್ಚು. ಯಾಕೆ? ಯಾರೋ ತಮಿಳುನಾಡು ಕಡೆಯಿಂದ ಬಂದರು, ದರೋಡೆ ಮಾಡಿ ಹೋದರು ಅನ್ನುವಂತಹ ಸುದ್ದಿಗಳನ್ನೆಲ್ಲ ನಾವು ಓದಿದ್ವಿ. ಆದರೆ ಈಗ ಮಹಾರಾಷ್ಟ್ರದ ಕಡೆಯವರು ಬಂದಿದ್ದಾರೆ ಅನ್ನೋದಾದರೆ ಒಂದು ದೊಡ್ಡ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಲ್ಲ. ಈಗ ಈ ದರೋಡೆಕಾರರ ಪತ್ತೆಗೆ 8 ತನಿಖಾ ತಂಡ ರಚನೆ ಮಾಡಿರುವುದಾಗಿ SP ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿರುವಂಥದ್ದು. ಇನ್ನು 9ನೇ ಸುದ್ದಿ, ಬೀದಿ ನಾಯಿಗಳಿಗೂ ಜೀವಾವಧಿ ಶಿಕ್ಷೆ. ಉತ್ತರ ಪ್ರದೇಶ ಸರ್ಕಾರದಿಂದ ಆದೇಶ. 2 ಬಾರಿ ಮನುಷ್ಯರನ್ನು ಕಚ್ಚಿದ್ರೆ ಕ್ರಮ. CM ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಬೀದಿ ನಾಯಿಗಳಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರ ಈ ಬಗ್ಗೆ ಮಹತ್ವದ ಆದೇಶ ಹೊರಡಿಸಿದೆ. ಯಾವುದೇ ಪ್ರಚೋದನೆ ಇಲ್ಲದೆ ಮನುಷ್ಯರನ್ನು 1ಕ್ಕಿಂತ ಹೆಚ್ಚು ಬಾರಿ ಕಚ್ಚುವ ನಾಯಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಸೂಚನೆ ನೀಡಲಾಗಿದೆ. ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ ಮತ್ತು ಸಾರ್ವಜನಿಕರ ಸುರಕ್ಷತೆಯಿಂದ ಅವರನ್ನು ಕಾಪಾಡುವಂತಹ ಉದ್ದೇಶದಿಂದ ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಾಧ್ಯಮಗಳು ಹೇಳ್ತಿರುವಂಥದ್ದು. ನಾಯಿಗಳು ಮೊದಲ ಬಾರಿಗೆ ಪ್ರಚೋದನೆ ಇಲ್ಲದೆ ಯಾರನ್ನಾದರೂ ಕಚ್ಚಿದರೆ ಅವುಗಳನ್ನು 10 ದಿನಗಳ ಕಾಲ ಪ್ರಾಣಿ ಆಶ್ರಯ ಕೇಂದ್ರಕ್ಕೆ ಕಳಿಸಲಾಗುತ್ತದೆ. ಆದರೆ ಇದೇ ಕೃತ್ಯವನ್ನು ಮತ್ತೆ ಪುನರಾವರ್ತಿಸಿದರೆ ಅಂತಹ ನಾಯಿಗಳನ್ನು ಜೀವನ ಪೂರ್ತಿ ಅದೇ ಕೇಂದ್ರದಲ್ಲಿ ಇರಿಸಲಾಗುವುದು. ಇದನ್ನೇ ಜೀವಾವಧಿ ಶಿಕ್ಷೆ ಎಂದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ವಿವರಣೆ ನೀಡಿದೆ. ನಾಯಿಗಳಿಗೆ ಫಸ್ಟ್ ಟೈಮ್ ಕಚ್ಚಿದ್ರೆ ನಿನ್ಗಿಂತ ಶಿಕ್ಷೆ, 2ನೇ ಟೈಮ್ ಕಚ್ಚಿದ್ರೆ ಇಂತಹ ಶಿಕ್ಷೆ ಅಂತ ಹೇಳಿದ್ರೂ ಕೂಡ ಅವು ಗೊತ್ತಾಗಲ್ಲ. ನಾಯಿಗಳ ಸ್ವಭಾವ ನಾಯಿಗಳು ಮಾಡ್ತವೆ. ಆದರೆ ಅವುಗಳ ಎದುರಲ್ಲಿ ಮನುಷ್ಯರಾದವರು ಯಾವ ರೀತಿ ಇರ್ತಾರೆ ಅದರ ಆಧಾರದ ಮೇಲೆ ನಾಯಿಗಳು ಕಚ್ಚಕ್ಕೆ ಬರ್ತವೆ.
ಬಹುಪಾಲು ನಾಯಿಗಳು. ಏಕಾಏಕಿ ಸುಮ್ಮನೆ ಬಂದು ಕಚ್ಚೋದಕ್ಕೆ ಅವಕ್ಕೂ ಏನು ಇರೋದಿಲ್ಲ. ಒಂದು ವೇಳೆ ಹುಚ್ಚಿಡ್ದಿದ್ರೆ ಆ ಥರ ಆಗಿರಬಹುದು. ಆದರೂ ಬುಲ್ಡೋಜರ್ ಬಾಬಾ ಅವರ ಈ ನಿರ್ಧಾರವನ್ನು ಅವರ ಅಭಿಮಾನಿಗಳು ಯಾವ ರೀತಿ ತಗೋಬಹುದು ಗೊತ್ತಿಲ್ಲ. ನಾಳೆ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬ. ಅಭಿಮಾನ್ ಸ್ಟುಡಿಯೋ ಸಮಾಧಿ ನೆಲಸಮ ಪರ್ಯಾಯ ಜಾಗದಲ್ಲಿ ಹುಟ್ಟುಹಬ್ಬ ಆಚರಣೆ. ನಾಳೆ ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ. ಇತ್ತೀಚೆಗೆ ಅಭಿಮಾನಿಗಳ ಹಾಗೂ ಹಲವಾರು ನಟ ನಟಿಯರ ಬೇಡಿಕೆಯಂತೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಂಬುದು ಅಭಿಮಾನಿಗಳಿಗೆ ಸಂತೋಷದ ವಿಷಯ. ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ನೆಲಸಮಗೊಳಿಸಿರುವಂಥದ್ದು ನೋವುಂಟು ಮಾಡಿದ ಘಟನೆ. ಇದೇ ವೇಳೆ ಹುಟ್ಟುಹಬ್ಬದ ಸಂಭ್ರಮವನ್ನು ಎಲ್ಲಿ ಆಚರಿಸುವುದು ಎಂಬ ಪ್ರಶ್ನೆ ಅಭಿಮಾನಿಗಳ ಮುಂದೆ ನಿಂತಿದೆ. ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತಿದ್ದ ಅಭಿಮಾನ್ ಸ್ಟುಡಿಯೋ ಈ ಬಾರಿ ಲಭ್ಯವಿಲ್ಲ. ಹೈಕೋರ್ಟ್ ಆದೇಶದಂತೆ ಸ್ಟುಡಿಯೋದಲ್ಲಿ ಯಾವುದೇ ರೀತಿಯ ಕ್ರಮಕ್ಕೆ ಅವಕಾಶ ಸಿಗಲಿಲ್ಲ. ಇದರಿಂದ ಅಭಿಮಾನಿಗಳಲ್ಲಿ ಅಸಮಾಧಾನ ಮೂಡಿದ್ರೂ ಹುಟ್ಟುಹಬ್ಬದ ಸಂಭ್ರಮವನ್ನು ನಿಲ್ಲಿಸದೆ ಪರ್ಯಾಯ ಜಾಗದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲು ನಿರ್ಧಾರ ಕೈಗೊಂಡಿದ್ದಾರೆ. ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಉಪೇಂದ್ರ ಮತ್ತು ನಟಿ ಶ್ರುತಿ ಅವರ ಹುಟ್ಟುಹಬ್ಬ ಕೂಡ ಇದೆ. ಆ ಹುಟ್ಟುಹಬ್ಬಗಳು ಕೂಡ ಒಟ್ಟಿಗೆ ನಡೆಸುವಂತಹ ರೂಢಿ ಸುಮಾರು 10-15 ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ವಿಷ್ಣುವರ್ಧನ್, ಉಪೇಂದ್ರ ಮತ್ತು ಶ್ರುತಿ ಅವರ ಹುಟ್ಟುಹಬ್ಬಗಳು ಕೂಡ ನಡೀತವೆ ಇದೇ ರೀತಿ ಸಂಭ್ರಮದಿಂದ. ಇದು ಇವತ್ತಿನ ಟಾಪ್ ನ್ಯೂಸ್ ಸುದ್ದಿ. ನಾಳೆ ಕೂಡ ಒಂದಷ್ಟು ಸುದ್ದಿಗಳನ್ನು ತಗೊಂಡು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ, ವೇಗವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.